ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕಳೆದ ತಮಗೆ 3-4 ದಿನಗಳ ಹಿಂದೆನೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ. ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣವನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು 13 ಅಥವಾ 14ನೇ ತಾರೀಕಿಗೆ ಆಸಾಂ ಮೂಲಕ ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕಳೆದ 4 ದಿನಗಳ ಹಿಂದೆನೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಸ್ನೇಹಿತರೆ. ಅದರ ಪ್ರಕಾರ ಈಗಾಗಲೇ ಅಧಿಕೃತವಾಗಿ ಪೋರ್ಟಲ್ ನಲ್ಲೂ ಕೂಡ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ನಲ್ಲೂ ಕೂಡ ಈಗಾಗಲೇ ಪ್ರಕಟಣೆಯಾಗಿದೆ ಸ್ನೇಹಿತರೆ. ಕೇಂದ್ರ ಸರ್ಕಾರದ ವತಿಯಿಂದ ಅಧಿಕೃತವಾಗಿ PM ಕಿಸಾನ್ 22ನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಧಿಕೃತ ದಿನಾಂಕ ಕೂಡ ಪ್ರಕಟಣೆಯಾಗಿದೆ. ಇದೇ ಮಾರ್ಚ್ 13ನೇ ತಾರೀಕಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಆಸಾಮಿನ ಗುವಾಹಟಿ ಮೂಲಕ PM ಕಿಸಾನ್ 22ನೇ ಕಂತಿನ ಹಣವನ್ನ ಈ ಬಾರಿ ರಿಮೋಟ್ ಒತ್ತುವುದರ ಮೂಲಕ ಬಿಡುಗಡೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ. ಆದ್ರೆ ಈ ಬಾರಿ ವಿಶೇಷವಾಗಿ PM ಕಿಸಾನ್ ಹಣವನ್ನ ಪಡೆಯುವಂತಹ ರೈತರಿಗೆ ವಿಶೇಷವಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ತಮಗೆ PM ಕಿಸಾನ್ 22ನೇ ಕಂತಿನ ಹಣ ಜಮಾವಣೆ ಆಗ್ಬೇಕಂತ ಹೇಳಿದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ತಾವು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ ಮತ್ತು ಕೆಲವೊಂದಿಷ್ಟು ದಾಖಲೆಗಳನ್ನ ತಾವು ಅಂತ ಹೇಳಿದ್ರೆ ಈ ಸೆಂಟ್ರಲ್ ಫಾರ್ಮರ್ ID ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ ಮಾತ್ರ ತಮಗೆ PM ಕಿಸಾನ್ 22ನೇ ಕಂತಿನ ಹಣ ಜಮಾ ಆಗುತ್ತೆ. ಈಗಾಗಲೇ ಇನ್ನು 2 ದಿನಗಳ ಕಾಲಾವಕಾಶ ಇದೆ ಸ್ನೇಹಿತರೆ. ಇವತ್ತು ನಾಳೆ ಒಳಗಾಗಿ ತಾವು ಸೆಂಟ್ರಲ್ ಫಾರ್ಮರ್ ID ಕಡ್ಡಾಯವಾಗಿ ಪೂರ್ಣಗೊಳಿಸಿ ಅಂತವರಿಗೆ ಮಾತ್ರ PM ಕಿಸಾನ್ ಹಣ ಜಮಾವಣೆ ಆಗಲಿದೆ. ಸೊ ಹಾಗಾದ್ರೆ ಅದನ್ನ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಕೇಂದ್ರ ಸರ್ಕಾರದ ವತಿಯಿಂದ PM ಕಿಸಾನ್ 22ನೇ ಕಂತಿನ ಹಣವನ್ನ ಪಡೆಯುವಂತಹ ರೈತರಿಗೆ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಯಾರಿಗೆಲ್ಲ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ 21ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತವರಿಗೆ 21ನೇ ಕಂತು ಮತ್ತು 22ನೇ ಕಂತು ಎರಡೂ ಕೂಡ ಒಟ್ಟಾರೆಯಾಗಿ ಜಮಾ ಆಗ್ಬೇಕಂತ ಹೇಳಿದ್ರೆ ತಾವು ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆಗಿದೆ ಸ್ನೇಹಿತರೆ. ಈ ಒಂದು ಯೋಜನೆ ಈಗಾಗಲೇ ಪ್ರಾರಂಭವಾಗಿ ಸುಮಾರು 7 ವರ್ಷಗಳು ಕಂಪ್ಲೀಟ್ ಆಗಿದೆ. ಈ ಒಂದು 7 ವರ್ಷಗಳಲ್ಲಿ ಅನೇಕ ಅರ್ಜಿಗಳು ಅವರ ಒಂದು ದಾಖಲೆಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಈ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನನ್ನ ಹೊಂದಿದ್ದು ಬೇರೆ ಬೇರೆ ರಾಜ್ಯಗಳ ಮೂಲಕ PM ಕಿಸಾನ್ ಹಣವನ್ನ ಪಡಿತಾ ಇದ್ದಾರೆ. ಮತ್ತೆ ಒಂದೇ ಕುಟುಂಬದಲ್ಲಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ರು ಹೆಸರಿನಲ್ಲಿ ಜಮೀನಿದ್ದು ಇಬ್ರು ಹೆಸರಿನಲ್ಲೂ ಕೂಡ PM ಕಿಸಾನ್ ಹಣವನ್ನ ಪಡಿತಾ ಇದ್ದಾರೆ. ಇದನ್ನೆಲ್ಲವನ್ನು ಕೂಡ ಕಡಿವಾಣ ಹಾಕಲಿಕ್ಕೆ ಈ ಬಾರಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ 22ನೇ ಕಂತಿನ ಹಣವನ್ನ ಪಡೆಯುವಂತಹ ರೈತರಿಗೆ ಕೇಂದ್ರದಿಂದ ಪ್ರಮುಖವಾದಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಬಾರಿ PM ಕಿಸಾನ್ ಹಣವನ್ನ ತಾವು ಪಡಿಬೇಕಂತ ಹೇಳಿದ್ರೆ ಸೆಂಟ್ರಲ್ ಫಾರ್ಮರ್ ID ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಸೆಂಟ್ರಲ್ ಫಾರ್ಮರ್ ID ಪಡೆದುಕೊಳ್ಬೇಕಂತ ಹೇಳಿದ್ರೆ ತಮ್ಮ ಒಂದು ಹತ್ತಿರವಿರುವಂತಹ ತಾವು ಮೊಬೈಲ್ ನಲ್ಲೇ ಫ್ರೂಟ್ ತಂತ್ರಾಂಶ ಪೋರ್ಟಲ್ಗೂ ಹೋಗಿ ತಾವು ಮನೆಯಲ್ಲೇ ಕುಳಿತು ಮಾಡ್ಕೋಬಹುದು, ಅಥವಾ ತಾವು ತಮ್ಮ ಒಂದು ಹತ್ತಿರವಿರುವಂತಹ ಈ ಸೇವಾ ಕೇಂದ್ರ ಕರ್ನಾಟಕ 1, ಗ್ರಾಮ 1 ಅಥವಾ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಈ 4ರಲ್ಲಿ ಎಲ್ಲಾದ್ರೂ ಹೋಗಿ ತಾವು ತಮ್ಮ ಒಂದು ಪಹಣಿ ಪತ್ರ ಆಗಿರ್ಬೋದು, ಎಲ್ಲ ಜಮೀನಿನ ಪಹಣಿ ಪತ್ರ, ತಮ್ಮ ಮೊಬೈಲ್ ಸಂಖ್ಯೆ ಹಾಗೂ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಇಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಸೆಂಟ್ರಲ್ ಫಾರ್ಮರ್ ID ಕಡ್ಡಾಯವಾಗಿ ಪೂರ್ಣಗೊಳಿಸಿ ಸ್ನೇಹಿತರೆ. ಈ ಬಾರಿ ಏನು PM ಕಿಸಾನ್ ಹಣ ಜಮಾ ಆಗುತ್ತೆ DBT ಮೂಲಕ, ಕೇವಲ DBT ಮೂಲಕ ಅಷ್ಟೇ ಅಲ್ಲದೆ ಫ್ರೂಟ್ ತಂತ್ರಾಂಶದ ಮೂಲಕ ಫ್ರೂಟ್ ತಂತ್ರಾಂಶದ ಆಧಾರದ ಮೇಲೆ DBT ಮೂಲಕ ಹಣ ಜಮಾವಣೆ ಆಗಲಿದೆ. ಮೊದಲು ಹಣ ಫ್ರೂಟ್ ತಂತ್ರಾಂಶಕ್ಕೆ ಹೋಗುತ್ತೆ. ಫ್ರೂಟ್ ತಂತ್ರಾಂಶದಲ್ಲಿ ಎಲ್ಲ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಅವರ ಒಂದು ಕೇವಲ ಅರ್ಹರಿಗೆ ಹಣ ಹೋಗ್ತಾ ಇದೆ ಇಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಅರ್ಹತೆ ಹೊಂದಿದ್ರೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಕೇಂದ್ರದ ನಿಯಮಗಳೇನಿದಾವೆ PM ಕಿಸಾನ್ ಹಣವನ್ನ ಪಡೆಯಲಿಕ್ಕೆ ಆ ಎಲ್ಲ ನಿಯಮವನ್ನ ಪಾಲನೆ ಮಾಡ್ತಾ ಇದ್ರೆ ಅಂತವರಿಗೆ ಮಾತ್ರ DBT ಮೂಲಕ ಹಣವನ್ನ ವರ್ಗಾವಣೆಯನ್ನ ಮಾಡಲಿದ್ದಾರೆ. ಅದರ ಜೊತೆಗೆ ಯಾರಿಗೆಲ್ಲ ಇನ್ನೂ ಕೂಡ 25ನೇ ಕಂತಿನ ಹಣ ಜಮಾ ಆಗಿಲ್ಲ, 21ನೇ ಕಂತಿನ ಹಣ ಜಮಾ ಆಗಿಲ್ಲ ಈ PM ಕಿಸಾನದ್ದು, ತಾವು ಫಾರ್ಮರ್ ರಿಜಿಸ್ಟ್ರಿಯನ್ನ ಆದಷ್ಟು ಶೀಘ್ರದಲ್ಲೇ ಪೂರ್ಣಗೊಳಿಸಿ ಮತ್ತು PM ಕಿಸಾನ್ ಪೋರ್ಟಲ್ ನಲ್ಲಿ KYC ಪೂರ್ಣಗೊಳಿಸಿ ಸ್ನೇಹಿತರೆ. ಅಂತವರಿಗೆ 21 ಮತ್ತು 22 ಎರಡೂ ಕೂಡ ಒಟ್ಟಾರೆಯಾಗಿ ಜಮಾವಣೆ ಆಗಲಿದೆ ಸ್ನೇಹಿತರೆ. 2 ದಿನಗಳ ಕಾಲಾವಕಾಶ ಇದೆ ತಮಗೆ. ತಾವು ಫಾರ್ಮರ್
ಸೆಂಟ್ರಲ್ ಫಾರ್ಮರ್ ಐಡಿಯನ್ನ ಆದಷ್ಟು ಶೀಘ್ರದಲ್ಲೇ ಕಡ್ಡಾಯವಾಗಿ ಪೂರ್ಣಗೊಳಿಸಿ. ಅಂಥವರಿಗೆ ಮಾತ್ರ PM ಕಿಸಾನ್ ಹಣ ಜಮಾವಣೆ ಆಗಲಿದೆ. 22ನೇ ಕಂತಿನ ಹಣ ಇಲ್ಲ ಅಂತ ಹೇಳಿದ್ರೆ ಮತ್ತೆ ತಮಗೆ ಡಿಲೇ ಆಗುತ್ತೆ ಸ್ನೇಹಿತರೆ. ತಾವು ಮತ್ತೆ ಮುಂದಿನ ಕಂತಿನವರೆಗೆ ವೇಟ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ತಪ್ಪದೆ ತಾವು ಅದನ್ನು ಮಾಡಿಸಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ತಮಗೆ ಕಮೆಂಟ್ ನಲ್ಲೇ ಉತ್ತರವನ್ನ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟವಾದ್ರೆ ತಮ್ಮ ಇನ್ನಿತರ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.